ನೀಡಲಿ ಮಾರಮ್ಮ ನಿನ್ನ ಸೇವೆಯ ನೀಡೋ ಜಗದಂಬ. ಭಕುತರ ಕೂಗನು ನೀ ಕೇಳಿ ತಾಯಿ ಧರೆಗೆ ಬಂದೆ ಅವತಾರ ತಾಳಿ. ನಾಮಾದಿ ನೀ ಬಂದು ಮಾರಮ್ಮ ನಾಮಾದಿ ನೀ ಬಂದು ನೀ ಭಕ್ತರ ಕರುಣಿಸಿದೆ ಕೈ ಹಿಡಿದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹನುಮಾಪುರ ದೊಡ್ಡಿ ಗ್ರಾಮದಲ್ಲಿ 50ನೇ ವರ್ಷದ ನಮ್ಮೂರ ಸಂಭ್ರಮದಲ್ಲಿ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಅಗ್ನಿ ಕೊಂಡೋತ್ಸವವು ವಿಜೃಂಭಣೆಯಿಂದ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಾರಮ್ಮ ದೇವಿ ಕೊಂಡೋತ್ಸವ ಇದರಲ್ಲಿ ಆಗಿರಲಿಲ್ಲ ನಮ್ಮ ಊರಿನಲ್ಲಿ. ಇದೇ ಫಸ್ಟ್ ಟೈಮ್ ಆಗಿರೋದು. ಭಾಳ ಸಂತೋಷ ಆಗ್ತಿದೆ. ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ತುಂಬ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಇನ್ನೂ 2 ದಿನಗಳ ಹಬ್ಬಗಳಿದೆ. ಭಾಳ ಸಂತೋಷ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಮಾರಮ್ಮ ದೇವಿನ ಕೇಳ್ತೀವಿ. ಕೊಂಡೋತ್ಸವ ತುಂಬ ಚೆನ್ನಾಗಿ ನಡೀತು. ಕೊಂಡೋತ್ಸವ ಇದೇ ಫಸ್ಟ್ ಟೈಮ್, ಅಂದರೆ 50 ವರ್ಷಗಳಿಂದ ಯಾವುದು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇತಿಹಾಸದಲ್ಲೇ. ಇದೇ ಫಸ್ಟ್ ಟೈಮ್ ತುಂಬ ನೀಟಾಗಿ ಕೊಂಡೋತ್ಸವ ಮಾಡಿದ್ದಾರೆ. ಭಾಳ ಸಂತೋಷ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಮಾರಮ್ಮ ಎಲ್ಲ ಅನ್ನಪುಡಿ ಗ್ರಾಮದಲ್ಲಿ ಒಳ್ಳೆಯದಾಗಲಿ ಅಂತ ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವಿಗೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹನುಮಾಪುರದಡಿ ಗ್ರಾಮದ ಇತಿಹಾಸದಲ್ಲೇ ಮೊದಲನೇ ಸಾರಿ ಇದು ಮಾರಮ್ಮ ದೇವಿಯ ಕೊಂಡೋತ್ಸವ ಹಾಗೂ ನಮ್ಮೂರ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇದು ಇತಿಹಾಸದಲ್ಲಿ ಹನುಮಾಪುರದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಕೊಂಡೋತ್ಸವ ನೆರವೇರಿದೆ. ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಹಾಗೂ ಇಲ್ಲಿ ಊರಿನ ಯಜಮಾನರ ಸಹಕಾರದೊಂದಿಗೆ ಹಾಗೂ ಅನಿವಾಸಿ ಹನುಮಾಪುರದೊಡ್ಡಿಯವರ ಎಲ್ಲ ಯುವಕ ಮಿತ್ರರು ಉದ್ಯಮಿಗಳು ಸಹಕಾರದಿಂದ ತುಂಬ ಅದ್ದೂರಿಯಾಗಿ ನೆರವೇರಿದೆ. ಇದೇ ಇತಿಹಾಸದಲ್ಲಿ ಪ್ರಾರಂಭದ ತುಂಬ ಚೆನ್ನಾಗಿ ಕೊಂಡೋತ್ಸವ ನೆರವೇರಿತು. ನಿನ್ನೆ ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ಎಳವಾರದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಎಳವಾರ ತಂದು ಕೊಂಡದ ಸೌದೆಯನ್ನು ತಂದು ಎಲ್ಲಲ್ಲಿ ಇಲ್ಲಿ ಕೊಂಡದಲ್ಲಿ ಹಾಕಿ, ಮತ್ತು ಇನ್ನೊಂದು ತುಂಬ ತಂಬಿಟ್ಟಿನ ಆರತಿಯೊಂದಿಗೆ ಈಗೆಲ್ಲ ಆಯ್ತು ಊರಿನ ಯಾವುದು ಸರಿ ಕೊಂಡೋತ್ಸವ ಎಳವಾರದೊಂದಿಗೆ ಬಂದು ಆಮೇಲೆ ಪಾನಕ ವಿತರಣೆಯೆಲ್ಲ ಮಾಡಿದೆ. ನಿನ್ನೆ ರಾತ್ರಿ 8:30 ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಅದ್ದೂರಿನಾಯಿತು. ಇದು ಬೆಳಿಗ್ಗೆ ಜಾವ 3 ಗಂಟೆಗೆ ನಾವು ತಮಟೆಯೊಂದಿಗೆ ಕೊಟ್ಟೂರು ಬಸವೇಶ್ವರ ಬಳಿಗೆ ಹೂವಂಬಳೆ ಮಾಡಿ ಅಲ್ಲಿಗೆ ಕವಣಾಪುರದ ಬಸವೇಶ್ವರ ಸ್ವಾಮಿ ಬಂದು ಊರಿನ ಮೆರವಣಿಗೆ ಬಂದು ಊರಿನ ಮನೆಗೆ ಎಲ್ಲ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಬಂದು ಇಲ್ಲಿ ಕೊಂಡೋತ್ಸವ ನೆರವೇರಿದೆ. ಈ ಒಂದು ಕೊಂಡೋತ್ಸವಕ್ಕೆ ಅತಿಯಾಗಿ ಊರಿನ ಗ್ರಾಮಸ್ಥರು ಯಜಮಾನರುಗಳು ಶ್ರಮಪಟ್ಟಿದ್ದಾರೆ. ಈಗ ಮತ್ತೆ ಈ ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ನೆರವೇರಿದೆ. ಯಜಮಾನರುಗಳ ಸಹಕಾರ ಇದೆ. ಇಷ್ಟು ಅದ್ದೂರಿಯಾಗಿ ನೆರವೇರಲು ಉದ್ಯಮಿ ಹಾಗೂ ನಮ್ಮೂರಿನ ಮಗ ಶ್ರೀಯುತ HM ನಾಗೇಶ್ ಉದ್ಯಮಿಗಳ ಸಹಕಾರದಿಂದ ಈ ಒಂದು ಲೈಟ್ ಅರೇಂಜ್ಮೆಂಟ್, ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ, ತಮಟೆ ಮತ್ತು ಹಲವು ಕಾರ್ಯಕ್ರಮಗಳಾಗಿದೆ. ಹಾಗೆಯೇ ಶ್ರೀಧರ ಅನ್ನೋರು ಎಲ್ಲ ಅನಿವಾಸಿ ಹನುಮಾಪುರದೊಡ್ಡಿಯವರು ಊರಿನ ಹೊರಗಡೆಯಿಂದ ದುಡಿಮೆಯಲ್ಲಿರುವಂಥ ಎಲ್ಲ ಯುವಕ ಮಿತ್ರರು ಸಂಪೂರ್ಣ ಸಹಕಾರದೊಂದಿಗೆ ಅದ್ದೂರಿಯಾಗಿ ಈ ಒಂದು ಕೊಂಡೋತ್ಸವ ನೆರವೇರಿದೆ. ಕೊಂಡೋತ್ಸವ ಅಂಗವಾಗಿ ಹನುಮಾಪುರ ದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಕೊಂಡ ಸೌದೆ ಮೆರವಣಿಗೆ ನಡೆದರೆ ರಾತ್ರಿ ಇಡೀ ದೇವರುಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಹಾಗೆ ರಾತ್ರಿ ಇಡೀ ದೇವರುಗಳ ಮೆರವಣಿಗೆ ನಡೆಯಿತು.
ತಂಡ ಇವತ್ತು ಆಗಿದೆ, ಯಶಸ್ವಿಯಾಗಿ ಜರುಗಿದೆ. ಈ ಊರಿನಲ್ಲಿ ಸುಮಾರು 50 ವರ್ಷಗಳ ಹಿಂದಿನಿಂದಲೂ ಕೂಡ ಯಾವುದೂ ಆಗಿರಲಿಲ್ಲಂತೆ. ಇದೇ ಪ್ರಥಮ ಬಾರಿಗೆ ಇದೊಂದು ಆಗಿದೆ. ನಮ್ಮ HM ನಾಗೇಶ್ವರ ಸಂಘದಿಂದ ವಿಶೇಷವಾಗಿ ಹೂವಿನ ಅಲಂಕಾರ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಅದ್ಭುತವಾಗಿ ಮಾಡ್ತಿದ್ದಾರೆ. ಇದೇ ರೀತಿ ಅವರ ಸೇವೆ ಮುಂದುವರಿಯಲಿ. ಜೊತೆಗೆ ಮಾರಮ್ಮ ತಾಯಿ ಎಲ್ಲ ಊರಿನ ಸಮಸ್ತ ನಾಗರಿಕರಿಗೆ, ಊರಿನ ಎಲ್ಲ ರೈತ ಬಾಂಧವರಿಗೂ ಕೂಡ ಸುಖ ಶಾಂತಿಯನ್ನು ನೀಡಿ ಎಲ್ಲರೂ ಕೂಡ ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ. ಸುಮಾರು ವರ್ಷದಿಂದ ಹಬ್ಬ ನಡೆದಿರಲಿಲ್ಲ. ಈ ವರ್ಷ ಎಲ್ಲ ಜನಗಳು, ನೈನಿಕರು, ಇಲ್ಲಿ ನಮ್ಮ ಹನುಮಪ್ಪದೊಡ್ಡಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಾವೆಲ್ಲರೂ ತುಂಬಾ ಚೆನ್ನಾಗಿ ಎಲ್ಲ ಹೆಣ್ಮಕ್ಳುಗಳು, ಸೊಸೈಟಿರು ಎಲ್ಲರೂ ಬಂದು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ನಮಗಂತೂ ಸಖತ್ ತುಂಬಾ ಖುಷಿ ಆಯ್ತು. ಯಾವತ್ತೂ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಆದ್ರೂ ನಾವು ಚೆನ್ನಾಗಿ ಆರತಿ ಮಾಡ್ಕೊಂಡು ಎಲ್ಲ ರೆಡಿ ಆಗಿ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಗ್ರಾಮ ದೇವತೆಗಳು ನಮ್ಮಲ್ಲೀಗ ನಮ್ಮ ಹನುಮಪ್ಪದಲ್ಲಿ ಇರೋ ಆಂಜನೇಯ, ಹನುಮಂತಯ್ಯ, ಸ್ವಾಮಿ, ಮಾರಮ್ಮ ಎಲ್ಲ ನಮ್ಮ ಊರಿಗೆ ಚೆನ್ನಾಗಿ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಡ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕು. ಮುಂದಿನ ವರ್ಷನೂ ಇದೇ ತರ ಗ್ರ್ಯಾಂಡ್ ಆಗಿ ಫಂಕ್ಷನ್ ನಡೀಬೇಕು. ನಮ್ಗೆ ತುಂಬಾ ಖುಷಿ ಆಯ್ತಾ. ಈ ಹಬ್ಬ ಸುಮಾರು ವರ್ಷದಿಂದ ಹಬ್ಬ ಮಾಡಿರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ನಡೀತು. ಕೊಂಡ ಎಲ್ಲ ನಡೀತು. ನೆನ್ನೆ ಎಲ್ಲ ಕೊಂಡ ಬಂಡಿ ಆಯಿತು. ಇವಾಗ ಸಿಡಿ ಇದೆ. ಶುಕ್ರವಾರದವರೆಗೂ ಹಬ್ಬ ನಡೆಯುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಚೆನ್ನಾಗಿ ನಡೆಯುತ್ತೆ. ಇವತ್ತು ತುಂಬಾ ಖುಷಿ ಆಯ್ತು. ಎಲ್ಲರೂ ತುಂಬಿಟ್ನಾರ್ತಿ ಎಲ್ಲ ತಗೊಂಡು ತುಂಬಾ ವೆರೈಟೀಸ್ ಎಲ್ಲ ಮಾಡ್ಕೊಂಡು ಬಂದು ಚೆನ್ನಾಗಿ ಹಬ್ಬ ಸುಮಾರು ವರ್ಷದಿಂದ ನಡೆದಿರಲಿಲ್ಲ. 2-3 ತಲೆಮಾರದಿಂದ ನಡೆದಿರೋ ಹಬ್ಬ ಈ ವರ್ಷ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಕೊಟ್ಟೈತಿ. ಎಲ್ಲ ಹೆಣ್ಮಕ್ಳುಗಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದು ಕೊಂಡ ಎಲ್ಲ ನೆರವೇರಿಸಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲಿ ಹೂ ಹೊಂಬಾಳೆ, ವಿವಿಧ ಗ್ರಾಮಗಳ ದೇವರ ಪೂಜೆ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಯ ಹಾಗೂ ಎಲ್ಲ ದೇವರುಗಳ ಪೂಜಾ ಮೆರವಣಿಗೆಗೆ ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ ಇನ್ನು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿದ್ದವು. ಜಾತ್ರಾ ಮಹೋತ್ಸವದ ಅಂಗವಾಗಿ 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಜಾತ್ರಾ ಮಹೋತ್ಸವ ನಡೆಯಿತು. ಇದೇ ವೇಳೆ ಸಮಾಜ ಸೇವಕರು ಹಾಗೂ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಉದ್ಯಮಿ HM ನಾಗೇಶ್ ಹಾಗೂ ಹನುಮಾಪುರ ದೊಡ್ಡಿ ಗ್ರಾಮಸ್ಥರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. News 42 Kannada.